ಮಲೆನಾಡಿನ ಒಂದು ಚಿಕ್ಕ ಹಳ್ಳಿಯಲ್ಲಿ ಹಳೆಯ ಮನೆ ಒಂದು ಇತ್ತು. ಆ ಮನೆಯನ್ನು ಎಲ್ಲರೂ ಭೂತ ಮನೆ ಎಂದು ಕರೆಯುತ್ತಿದ್ದರು. ರಾತ್ರಿ ಬಂದಾಗ ಆ ಮನೆಯಿಂದ ವಿಚಿತ್ರ ಶಬ್ದಗಳು ಕೇಳುತ್ತವೆ ಎಂದು ಜನರು ಹೇಳುತ್ತಿದ್ದರು. ಒಂದು ದಿನ ಅಜಯ್ ಮತ್ತು ಅವನ ಸ್ನೇಹಿತ ರೋಹಿತ್ ಈ ವಿಷಯವನ್ನು ಪರೀಕ್ಷಿಸೋಣ ಎಂದು ತೀರ್ಮಾನಿಸಿದರು. ಅವರು ರಾತ್ರಿ 11 ಗಂಟೆಗೆ ಆ ಮನೆಗೆ ಹೋದರು. ಮನೆ ತುಂಬಾ ಕತ್ತಲೆಯಿತ್ತು. ಗಾಳಿ ಬೀಸುವ ಶಬ್ದ ಮತ್ತು ಬಾಗಿಲು ಕಿರುಚುವ ಶಬ್ದ ಮಾತ್ರ ಕೇಳುತ್ತಿತ್ತು. ಅವರು ಒಳಗೆ ಹೋಗುತ್ತಿದ್ದಂತೆ ಮೇಲಿನ ಮಹಡಿಯಿಂದ ಏನೋ ಬಿದ್ದು ಹೋದಂತೆ ಶಬ್ದವಾಯಿತು. ಇಬ್ಬರೂ ಸ್ವಲ್ಪ ಹೆದರಿದರು, ಆದರೆ ಧೈರ್ಯವಾಗಿ ಮೇಲಕ್ಕೆ ಹತ್ತಿದರು. ಅಲ್ಲಿ ಒಂದು ಹಳೆಯ ಪೆಟ್ಟಿಗೆ ಕಾಣಿಸಿತು. ಪೆಟ್ಟಿಗೆ ಸ್ವಲ್ಪ ತೆರೆದಿತ್ತು. ಅಜಯ್ ನಿಧಾನವಾಗಿ ಅದನ್ನು ತೆರೆದ. ಒಳಗೆ ಹಳೆಯ ಪತ್ರಗಳು ಮತ್ತು ಒಂದು ಚಿನ್ನದ ಉಂಗುರ ಇತ್ತು. ಆ ಪತ್ರಗಳಲ್ಲಿ ಯಾರೋ ಈ ಮನೆಯಲ್ಲಿ ಒಬ್ಬರು ತಮ್ಮ ಸಂಪತ್ತನ್ನು ಮರೆಮಾಡಿದ್ದಾರೆ ಎಂದು ಬರೆಯಲಾಗಿತ್ತು. ಆ ಸಮಯದಲ್ಲಿ ಹಠಾತ್ ಹಿಂದೆ ಯಾರೋ ನಡೆಯುವ ಶಬ್ದ ಕೇಳಿತು. ಇಬ್ಬರೂ ತಿರುಗಿ ನೋಡಿದರು, ಆದರೆ ಯಾರೂ ಇರಲಿಲ್ಲ. ಬಾಗಿಲು ಸ್ವಯಂವಾಗಿ ಮುಚ್ಚಿತು. ಅವರು ಗಾಬರಿಯಾದರು. ರೋಹಿತ್ ತಕ್ಷಣ ಹೇಳಿದ, ಇದು ಭೂತ ಅಲ್ಲ, ಯಾರೋ ನಮ್ಮನ್ನು ಭಯಪಡಿಸುತ್ತಿದ್ದಾರೆ. ಅವರು ಜಾಗ್ರತೆಯಿಂದ ಕೆಳಗೆ ಇಳಿದು ಹಿಂಭಾಗದ ಬಾಗಿಲನ್ನು ತೆರೆಯುವ ಪ್ರಯತ್ನ ಮಾಡಿದರು. ಅಲ್ಲಿ ಒಂದು ರಹಸ್ಯ ದಾರಿ ಕಂಡುಬಂತು. ಆ ದಾರಿಯಲ್ಲಿ ಹೋಗುತ್ತಿದ್ದಂತೆ ಇಬ್ಬರು ಕಳ್ಳರು ಆ ಸಂಪತ್ತನ್ನು ಹುಡುಕುತ್ತಿರುವುದು ಕಂಡಿತು. ಅಜಯ್ ಮತ್ತು ರೋಹಿತ್ ತಕ್ಷಣ ಗ್ರಾಮಸ್ಥರನ್ನು ಕರೆದುಕೊಂಡು ಬಂದು ಕಳ್ಳರನ್ನು ಹಿಡಿಸಿದರು. ಆ ದಿನದಿಂದ ಆ ಮನೆ ಭೂತ ಮನೆ ಅಲ್ಲ, ರಹಸ್ಯ ಮನೆ ಎಂದು ಪ್ರಸಿದ್ಧವಾಯಿತು. ಸಂದೇಶ: ಎಲ್ಲಾ ರಹಸ್ಯಗಳ ಹಿಂದೆ ಸತ್ಯ ಇರುತ್ತದೆ. ಧೈರ್ಯದಿಂದ ಹುಡುಕಿದರೆ ಅದು ಸಿಗುತ್ತದೆ.